ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಮಲೈ ಪನ್ನೀರ್ ಗ್ರೇವಿ ತೋರಿಸ್ತಾ ಇದ್ದೀನಿ. ವೈಟ್ ಗ್ರೇವಿ ಇದು. ಪನ್ನೀರ್ ತೊಗೊಂಡಿದ್ದೀನಿ, ಒಂದು 100 ಗ್ರಾಮ್ಸ್ ಪನ್ನೀರು. ಇದು ಮಲೈ ಕೆನೆ ತೊಗೊಂಡಿದ್ದೀನಿ, ಹಾಲಿನ ಕೆನೆ ಮಲೈ. ಆಮೇಲೆ ಲವಂಗ ಒಂದು 4, ಚಕ್ಕೆ 1 ಇಂಚು, ಏಲಕ್ಕಿ ಸಿಪ್ಪೆನೂ ತೊಗೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 8 ಪೆಪ್ಪರ್ ಬಾಲ್ಸ್ ಕಾಳು ಮೆಣಸು ತೊಗೊಂಡಿದ್ದೀನಿ, 2 ಆನಿಯನ್ನು, ಕೊತ್ತಂಬರಿ, ಕೊರಿಯಾಂಡರು, ಲೆಮನ್ನು, ಶುಂಠಿ, ಜಿಂಜರು, ಗಾರ್ಲಿಕ್ 1 ಬಾಲ್ ತೊಗೊಂಡಿದ್ದೀನಿ, ಕ್ಯಾಶು ಒಂದು ಅರ್ಧ ಇಷ್ಟಕ್ಕೊಂದು ತೊಗೊಂಡಿದ್ದೀನಿ ನೋಡಿರಿ, ಹಸಿಮೆಣ್ಸಿನ್ಕಾಯಿ, ಗ್ರೀನ್ ಚಿಲ್ಲಿ ಅಕಾರ್ಡಿಂಗ್ ಟು ಖಾರ ನೋಡ್ಕೊಂಡು ನೀರು ತೊಗೊಳ್ರಿ. ಇದು ಸಾಲ್ಟು, ಹಾಗೆ ಮೊಸರು ತೊಗೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಇದೆಲ್ಲ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿರಿ: ಚಕ್ಕೆ, ಲವಂಗ, ಏಲಕ್ಕಿ, ಪೆಪ್ಪರ್ ಬಾಲ್ಸು, ಆನಿಯನ್ನು, ಕ್ಯಾಶು, ಗ್ರೀನ್ ಚಿಲ್ಲಿ, ಜಿಂಜರು, ಹಾಗೆ ಗಾರ್ಲಿಕ್ ಎಲ್ಲನೂ ಈಗ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಯಿಲ್ ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿರಿ, ಆಯಿಲ್ ಹಾಕಿ ಈಗ ಹುರ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿದ್ದೀನಿ ನಾನು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಆನಿಯನ್ ಆಗಲಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಬೇಕು. ಅವಾಗ ತುಂಬ ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಕ್ಯಾಶು ಹಾಕಿರ್ತೀವಲ್ಲ, ಗೋಡಂಬಿ ಹಾಕಿರ್ತೀವಲ್ಲ, ತಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮತ್ತೆ ತುಂಬ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಗೋಡಂಬಿ ಜಾಸ್ತಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿ ಕೊಡುತ್ತೆ. ಮಲೈ ಥರನೇ ಒಂಥರ ಡಿಫ್ರೆಂಟ್ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಈ ಮೆಥಡ್ ಕರೆಕ್ಟಾಗಿ ನೋಡ್ಕೊಂಡು ಮಾಡಿ. ಇದು ನಾನು ಒಬ್ಬರ ಹತ್ರ ಕಲಿತಿದ್ದು ಆ್ಯಕ್ಚುಲಿ. ಅವ್ರು ಹೇಳ್ಕೊಟ್ಟಿದ್ದು, ನನ್ನ ಫ್ರೆಂಡ್ ಒಬ್ಬರು ಹೇಳ್ಕೊಟ್ಟಿದ್ದು. ತುಂಬಾ ಟೇಸ್ಟಿಯಾಗುತ್ತೆ. ನಾನು ಮಾಡಿದ ಮೆಥಡಲ್ಲಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ರೆಸಿಪಿ ಅಂತ. ದಯವಿಟ್ಟು ಮಿಸ್ ಮಾಡಬೇಡಿ ಸ್ಟೆಪ್ಸು. ಓಕೆ ಗೈಸ್, ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಫುಲ್ ನೈಸಾಗಿ ಪೇಸ್ಟ್ ಮಾಡಬೇಕಿದು ಅಷ್ಟೇ. ನೋಡಿ, ಎಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ರುಬ್ಕೊಳ್ತೀನಿ. ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಓಕೆ ಗೈಸ್, ಇದಕ್ಕೆ ಹಾಲಿನ ಕೆನೆ ಮಲೈ ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಸರಲ್ಲಿ ಪೇಸ್ಟಿಗೆ. ಮೊಸರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಹಾಫ್ ಕಪ್ಪು ಮೊಸರು, 1/2 ಸ್ಪೂನ್ ಶುಗರ್, ಅದು ಕೂಡ ಮಿಕ್ಸರ್ ಜಾರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಪೇಸ್ಟ್ ರೆಡಿ ಆಗಿದೆ. ಈಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಮೆಥಡ್ ತೋರಿಸ್ತೀನಿ. ಓಕೆ, ಘೀ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಆಯಿಲ್ ಒಂದು ಸ್ವಲ್ಪ, 1 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡಿದ್ದೀನಿ. ಆಗಿದೆ. ಮಸಾಲೆ ಆ್ಯಡ್ ಮಾಡೋಣ. ಕ್ಯಾಶು ಆ್ಯಡ್ ಮಾಡಿದ್ದೀವಲ್ಲ, ಥಿಕ್ನೆಸ್ ಬರ್ತಾ ಹೋಗುತ್ತೆ, ಕೈ ಆಡಿಸ್ತಾ ಇದ್ವಿ. ಸ್ವಲ್ಪ ಹಸಿ ವಾಸನೆ ಕೂಡ ಹೋಗಬೇಕಿದು. ಆಯಿಲ್ ಸಪ್ರೇಟ್ ಆಗಬೇಕಿದ್ರಿಂದ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಯಿಲ್ ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕಿದು ಚೆನ್ನಾಗಿ. ನೋಡಿರಿ ಥಿಕ್ನೆಸ್ ಬರ್ತಾ ಇದೆ. ನಿಮ್ಗೆ ಎಷ್ಟು ತಿಕ್ ಬೇಕು ನೋಡ್ಕೊಳ್ಳಿ. ತೆಳುಗಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಹಾಲು ಆ್ಯಡ್ ಮಾಡ್ಕೊಂಡ್ರೂ ತುಂಬಾ ಟೇಸ್ಟಾಗಿರುತ್ತೆ. ನಾನು ಸ್ವಲ್ಪ ಹಾಲು ಆ್ಯಡ್ ಮಾಡ್ತೀನಿ, ಮಿಲ್ಕ್ ಆ್ಯಡ್ ಮಾಡ್ತೀನಿ. ಎಣ್ಣೂರಿ ಮಾಡಿದ್ದೀನಿ. ಸ್ವಲ್ಪ ಆಯಿಲ್ ಸಪ್ರೇಟ್ ಆಗಬೇಕು, ಹಸಿ ವಾಸನೆ ಆಗಲೇ ಫ್ರೈ ಮಾಡ್ಕೊಂಡಿದ್ದು ಹಸಿ ವಾಸನೆ ಹೋಗಿರುತ್ತೆ. ಬಟ್ ಆಯಿಲ್ ಸಪ್ರೇಟ್ ಆದರೆ ತುಂಬ ಟೇಸ್ಟ್ ಬರುತ್ತೆ ಇದು. ಹಾಗಾಗಿ ನಾನು ಲಿಡ್ ಮುಚ್ಚುತ್ತೀನಿ. ನಾನು ಸಣ್ಣ ಫ್ಲೇಮಲ್ಲಿ ಇಟ್ಕೊಳ್ಳಿ, ಸಣ್ಣ ಊರಲ್ಲಿ ಇಟ್ಕೊಂಡು ಸ್ವಲ್ಪ ಬೇಯಕ್ಕೆ ಬಿಡ್ರಿ, ಒಂದು 10 ಮಿನಿಟ್ಸು. ಆಯಿಲ್ ಸಪ್ರೇಟ್ ಆಗಬೇಕೀಗ. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರ್ರಿ, ಇಲ್ಲ ತಳ ಹಿಡಿಯುತ್ತೆ. ಇನ್ನೂ ಬೇಯಬೇಕು ಒಂದು ಸ್ವಲ್ಪ. ಇದು ವೈಟ್ ಕೂರ್ಮ ತುಂಬ ಚೆನ್ನಾಗಾಗುತ್ತೆ, ಮಲೈ ವೈಟ್ ಕೂರ್ಮ. ನಾನು ಕ್ಯಾಶು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ಹಾಗೆ ಇಲ್ಲಿ ಕ್ರಶ್ಡ್ ಪನ್ನೀರ್ ತೊಗೊಂಡಿದ್ದೀನಿ, ತುಂಬ ಟೇಸ್ಟಾಗಿರುತ್ತೆ. ಇದು ಈ ಥರ ಕ್ರಷ್ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ. ಕ್ರಷ್ ಮಾಡಿ ಹಾಕ್ರಿ, ತುಂಬಾ ಟೇಸ್ಟ್ ಕೊಡುತ್ತೆ ಇದು. ಇದು ಪನ್ನೀರ್ ಹಾಕ್ತಾಯಿದ್ದೀನಿ, ಪನ್ನೀರ್ ಆ್ಯಡ್ ಮಾಡ್ತಾಯಿದ್ದೀನಿ, ಕ್ಯೂಬ್ಸು. ಓಕೆ, ತುಂಬ ಗಟ್ಟಿಯಾಗಿದೆ. ನಾನು ಸ್ವಲ್ಪ ಹಾಲು ಆ್ಯಡ್ ಮಾಡ್ತಾಯಿದ್ದೀನಿ, ಗಟ್ಟಿಯಾಗಿದೆ ಅಂತ, ಮಲೈ ಇರೋದು. ನೀವು ನೋಡ್ಕೊಂಡು ಎಷ್ಟು ತೆಳು ಬೇಕಾ, ಮೀಡಿಯಮ್ ಗಟ್ಟಿ ಬೇಕಂದರೆ ಗ್ರೇವಿ ಇದು ಮಾಡ್ಕೊಳ್ಳಿ. ಪರೋಟ
ಚಪಾತಿ, ಅದು ಪರೋಟಾಗಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಗೀ ರೈಸು, ಅದಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ಮೆಥಡ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಲಾಯಿ ಪನ್ನೀರ್ ಕೂರ್ಮಾ ಗ್ರೇವಿ ರೆಡಿಯಾಗಿದೆ. ಈಗ ಕೊತ್ತಂಬರಿ ಉದುರಿಸ್ತಿದ್ದೀನಿ, ಕೊರಿಯಂಡರು. ಓಕೆ, ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ನೀರು ಕೂರ್ಮಾ ಗ್ರೇವಿ ರೆಡಿಯಾಗಿದೆ. ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ